ಒಬ್ಬ ಕಿಲ್ಲರ್ ಡೆಡ್ ಬಾಡಿ ಮೇಲೆ ಇದ್ದ ಎಲ್ಲಾ ಪ್ರೂಫ್ಗಳನ್ನ ನಾಶ ಮಾಡಿದ್ದ. ಫೋನ್ ಇಲ್ಲ, ವ್ಯಾಲೆಟ್ ಇಲ್ಲ, ID ಕಾರ್ಡ್ ಕೂಡ ಇಲ್ಲ. ಮುಖ ಗುರುತು ಸಿಗದ ಹಾಗೆ ಹಾಳು ಮಾಡಿದ್ದ. ಪೊಲೀಸರಿಗೆ ಇದು ಆಲ್ಮೋಸ್ಟ್ ಇಂಪಾಸಿಬಲ್ ಕೇಸ್ ಅಂತ ಅನ್ನಿಸ್ತು. ಆದ್ರೆ ಡೆಡ್ ಬಾಡಿ ಮೇಲಿದ್ದ ಒಂದು ಹಳೆ ವಾಚ್ ಇಡೀ ಕೊಲೆ ಕೇಸ್ನ ಸಾಲ್ವ್ ಮಾಡ್ತು. ಹೇಗೆ ಗೊತ್ತಾ? 1996ರಲ್ಲಿ ನದಿಯಲ್ಲಿ ಒಂದು ಡೆಡ್ ಬಾಡಿ ಸಿಕ್ತು. ಅವನು ಯಾರು ಅಂತ ಯಾರಿಗೂ ಗೊತ್ತಿರಲಿಲ್ಲ. ಆದರೆ ಅವನ ಕೈಯಲ್ಲಿ ಒಂದು ರೋಲೆಕ್ಸ್ ವಾಚ್ ಇತ್ತು. ಪೊಲೀಸ್ ಆ ವಾಚ್ನ ನೋಡಿದಾಗ ಅದರ ಡೇಟ್ 22ರಲ್ಲಿ ಸ್ಟಾಪ್ ಆಗಿತ್ತು. ಕೆಲವು ವಾಚ್ ಎಕ್ಸ್ಪರ್ಟ್ಗಳು ಹೇಳಿದ್ರು ರೋಲೆಕ್ಸ್ ವಾಚ್ ಒಬ್ಬ ಮನುಷ್ಯ ಸತ್ ಮೇಲೆ ಕೂಡ 44 ಗಂಟೆಗಳ ಕಾಲ ರನ್ ಆಗುತ್ತೆ. ಅಂಡ್ ಪೊಲೀಸ್ ನೋಡಿದಾಗ ಆ ವಾಚ್ ನಲ್ಲಿ ಡೆಡ್ ಬಾಡಿ ಡಿಸ್ಪೋಸ್ ಮಾಡಿದ ಎಕ್ಸಾಕ್ಟ್ ಟೈಮ್ ಲಾಕ್ ಆಗಿತ್ತು. ಪೊಲೀಸ್ ವಾಚ್ನ ಸೀರಿಯಲ್ ನಂಬರ್ನ ಟ್ರೇಸ್ ಮಾಡಿದ್ರು. ಅವಾಗ ಅವರಿಗೆ ಸಿಕ್ಕಿದ ಹೆಸರು ರೊನಾಲ್ಡ್ ಫ್ಲಾಟ್. ವಾಚ್ ಸೀರಿಯಲ್ ನಂಬರ್ ಇಂದ ಸಿಕ್ಕಿದ ಮಾಹಿತಿ ಪ್ರಕಾರ ರೊನಾಲ್ಡ್ ಫ್ಲಾಟ್ ಇನ್ನ ಜೀವಂತ ಇರಬೇಕಿತ್ತು. ಹಾಗಾದ್ರೆ ನದಿಯಲ್ಲಿ ಸಿಕ್ಕ ಬಾಡಿ ಯಾರ್ದು? ಈ ಅಸಲಿ ರೊನಾಲ್ಡ್ ಯಾರು? ಹಾಗಾದ್ರೆ ರೊನಾಲ್ಡ್ ಹೆಸರಲ್ಲಿ ಜೀವನ ನಡೆಸ್ತಿರೋರು ಯಾರು? ಆ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದು ಈ ಹಳೆಯ ರೋಲೆಕ್ಸ್ ವಾಚ್. ಕೊಲೆಗಾರನ ಹೆಸರು ಆಲ್ಬರ್ಟ್ ವಾಕರ್. ಅವನು ರೋಲೆಕ್ಸ್ ಕಿಲ್ಲರ್ ಅಂತಾನೆ ಫೇಮಸ್ ಆಗಿದ್ದ. ಅವನು ರೊನಾಲ್ಡ್ ಫ್ಲಾಟ್ನ ಐಡೆಂಟಿಟಿ ಜೊತೆಗೆ ಅವನ ಜೀವನಾನೇ ಕದ್ದಿದ್ದ. ಕೊನೆಗೆ ಅವನನ್ನೇ ಕೊಲೆ ಮಾಡಿದ್ದ. ಇದೇ ತರ ಇನ್ನಷ್ಟು ಎಲ್ಲೂ ಕೇಳದೇ ಇರೋ ಕಥೆಗಳನ್ನ ತಿಳ್ಕೊಬೇಕಂದ್ರೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ವಾಚ್ ಗುರು ಇಂಡಿಯಾ.